ಓಂ ಶ್ರೀ ಮಂಜುನಾಥಾಯ ನಮಃ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಉದ್ಘಾಟನಾ ಸಮಾರಂಭ. ಬೆಳ್ತಂಗಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಉಪರಾಷ್ಟ್ರಪತಿಗಳಾದ ಶ್ರೀ ಸಿ.ಪಿ. ರಾಧಾಕೃಷ್ಣನ್ ಅವರು ಲೋಕಾರ್ಪಣೆಗೊಳಿಸಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ. ವೀರೇಂದ್ರ ಹೆಗ್ಗಡೆಯವರು ವಹಿಸಿ ಚಂದಗಾಣಿಸಿಕೊಟ್ಟರು. ಈ ಸಂದರ್ಭ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಗೌರವ ಉಪಸ್ಥಿತಿಯನ್ನಿತ್ತು ಹರಸಿದರು. ವೇದಿಕೆಯಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ. ಪ್ರತಾಪ್ ಸಿಂಹ ನಾಯಕ್, ಸಿರಿ ಸಂಸ್ಥಾಪಕರು, ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರು ಆದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು, ಎಸ್ಟಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾದ ಶ್ರೀ ಡಿ. ಸುರೇಂದ್ರ ಕುಮಾರ್, ರಾಜ್ಯಸಭೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ. ಎಸ್. ಸೋಮಶೇಖರ್ ಇವರು ಗೌರವ ಉಪಸ್ಥಿತಿಯನ್ನಿತ್ತು. ಸಿರಿ ವ್ಯವಸ್ಥಾಪಕ ನಿರ್ದೇಶಕರಾದ ಕೆ. ಎನ್. ಜನಾರ್ದನ್ ಇವರು ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಮುಂದಿಟ್ಟು ಸ್ವಾಗತಿಸಿದರು. ಇದರ ವಿಸ್ತೃತ ವರದಿಯನ್ನು ಇದೀಗ ವೀಕ್ಷಿಸೋಣ. ಓಂ ಸ್ವಸ್ತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಿರಿ ಸಂಸ್ಥೆಯ ಸುಸಜ್ಜಿತ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಲೋಕಾರ್ಪಣೆಗೊಳಿಸಿದರು. ಬೆಳ್ತಂಗಡಿಯ ರೆಂಕೆಲಗುತ್ತು ಎಂಬಲ್ಲಿ ನಿರ್ಮಾಣಗೊಂಡಿರುವ ಸಿರಿ ಸಂಸ್ಥೆಯ ಸುಸಜ್ಜಿತ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಮೇ ದಿನಾಂಕ 31 ರವಿವಾರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ವರ್ಚುವಲ್ ಮೋಡ್ನಲ್ಲಿ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಉದ್ಘಾಟಿಸಿ ಮಾತನಾಡುತ್ತಾ, ಈ ಧರ್ಮಸ್ಥಳ ಮಾದರಿ ಮಹಿಳಾ ಸಶಕ್ತೀಕರಣ ದೇಶಾದ್ಯಂತ ಅಗತ್ಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಬಗ್ಗೆ ಸರ್ಕಾರಗಳು, ಜನಪ್ರತಿನಿಧಿಗಳು ಮಾತನಾಡುತ್ತಾರೆ. ಆದರೆ ಅದನ್ನು ನಿಜವಾಗಿಯೂ ಮಾಡಿ ತೋರಿಸಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ದೇಶಾದ್ಯಂತ ಇಂತಹ ಕಾರ್ಯಗಳು ನಡೆಯಬೇಕು. ಆಗ ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ 2047ರ ವಿಕಸಿತ ಭಾರತ ನಿರ್ಮಾಣದ ಗುರಿ ಈಡೇರಲು ಸಾಧ್ಯ ಎಂದು ಹೇಳಿದರು. ಮಾತೃಶ್ರೀ ಕೈಗಾರಿಕಾ ಪಾರ್ಕ್ ನಿರ್ಮಾಣದೊಂದಿಗೆ ಸಿರಿ ಸಂಸ್ಥೆ ಮೇಲ್ದರ್ಜೆಗೆ ಏರಿರುವುದು ಶ್ಲಾಘನೀಯ. ಸಂಸ್ಥೆಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ನೀಡಿರುವ ಸೌಲಭ್ಯ ನೋಡಿ ಖುಷಿಯಾಗಿದೆ. ಇದೇ ಮೊದಲ ಬಾರಿಗೆ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದೇನೆ ಮತ್ತು ಆ ಮೂಲಕ ಕೃತಾರ್ಥನಾಗಿದ್ದೇನೆ ಎಂದರು. ಧಾರ್ಮಿಕ, ಶಿಕ್ಷಣ, ಆರೋಗ್ಯ, ಕಲೆ, ಸಾಹಿತ್ಯ ಸಹಿತ ಹಲವು ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಕ್ಷೇತ್ರ ಅಪಾರ ಕೆಲಸ ಮಾಡಿದೆ. ಸಿರಿ ಸಂಸ್ಥೆ ಮೂಲಕ ಮಹಿಳೆಯರ, ಬಡವರ ಉದ್ಧಾರಕ್ಕೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಶ್ರಮಿಸುತ್ತಿದ್ದಾರೆ. ಅವರ ಪತ್ನಿ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರ ಶ್ರಮವು ಇಲ್ಲಿ ಕಾಣುತ್ತಿದೆ ಎಂದು ಉಪರಾಷ್ಟ್ರಪತಿಗಳು ಶ್ಲಾಘಿಸಿದರು. ಸಿರಿ ಸಂಸ್ಥೆ ದಶಕಗಳ ಕಾಲ ತೆಗೆದುಕೊಂಡು ಈ ಹಂತಕ್ಕೆ ಬೆಳೆದಿದೆ. ಗ್ರಾಮೀಣ ಮಹಿಳೆಯ ಜೀವನ ಮಟ್ಟ ಸುಧಾರಣೆಗೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಕಾರಣವಾಗಿದೆ. ಇದು ನಿಜವಾದ ಸಾಮಾಜಿಕ ಬದಲಾವಣೆ. ಗುಣಮಟ್ಟವು ಸಿರಿ ಉತ್ಪನ್ನಗಳ ಸಂಸ್ಥೆಯ ಯಶಸ್ಸಿನ ಗುಟ್ಟು. ವೋಕಲ್ ಫಾರ್ ಲೋಕಲ್, ಆತ್ಮನಿರ್ಭರ ಭಾರತದಂತಹ ಮತಾಂತರವನ್ನು ಒಪ್ಪುವುದಿಲ್ಲ. ಒಬ್ಬ ಹಿಂದೂ ಮೂಲಭೂತವಾದಿ ಆಗಲು ಸಾಧ್ಯವಿಲ್ಲ. ನಿಜವಾದ ಜಾತ್ಯತೀತತೆ ಎಂದರೆ ಎಲ್ಲ ಧರ್ಮಗಳನ್ನು ಗೌರವಿಸುವುದು ಮಾತ್ರವಲ್ಲದೆ ಅವರ ನಂಬಿಕೆಗೆ ಗೌರವ ನೀಡುವುದು. ಹಾಗೆಂದು ನನ್ನನ್ನು ಮತಾಂತರಗೊಂಡು ಬೇರೆ ದೇವರನ್ನು ಪೂಜಿಸು ಎಂದರೆ ಅದು ಸಾಧ್ಯವಿಲ್ಲ. ನಾನು ಮತಾಂತರವನ್ನು ಒಪ್ಪುವುದಿಲ್ಲ. ಎಲ್ಲ ಧರ್ಮವನ್ನು ಗೌರವಿಸುತ್ತೇನೆ, ನನ್ನ ಧರ್ಮವನ್ನು ಅನುಸರಿಸುತ್ತೇನೆ. ಮತಾಂತರದಿಂದ ಸೌಹಾರ್ದ ಬರಲು ಸಾಧ್ಯವಿಲ್ಲ. ನಿಜವಾದ ಸೌಹಾರ್ದ ಕ್ಷೇತ್ರ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಎಂದು ಸಿ.ಪಿ. ರಾಧಾಕೃಷ್ಣನ್ ನುಡಿದರು. ಸಿರಿ ಉತ್ಪನ್ನಗಳನ್ನು ಹೊಂದಿರುವ ಕಿಟ್ ಅನ್ನು ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಹಿತ ಗಣ್ಯರಿಗೆ ನೀಡಲಾಯಿತು. ಉಪ್ಪಿನಕಾಯಿಯನ್ನು ಕಂಡ ರಾಧಾಕೃಷ್ಣನ್ ಅವರು, ಸ್ಥಳೀಯ ಮಹಿಳೆಯರು ಕೈಯಾರೆ ತಯಾರಿಸಿರುವ ಉಪ್ಪಿನಕಾಯಿಗೆ ರುಚಿ ಹೆಚ್ಚು. ಇದನ್ನು ನಾನು ಯಾರಿಗೂ ನೀಡುವುದಿಲ್ಲ. ಮನೆಗೆ ತೆಗೆದುಕೊಂಡು ಹೋಗಿ ಊಟದೊಂದಿಗೆ ಸವಿಯುತ್ತೇನೆ ಎಂದರು. ಇಂಡಿಯಾ ಆತ್ಮನಿರ್ಭರ ಭಾರತ ದೇಶದ ಔದ್ಯೋಗಿಕ ವಿಕಾಸಕ್ಕೆ ಹೊಸ ದಿಕ್ಕು ನೀಡಿದೆ. ಸಿರಿ ಗ್ರಾಮೋತ್ಪನ್ನದಿಂದ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಶಕ್ತೀಕರಣ ಸಾಧ್ಯವಾಗಿದ್ದು ಆತ್ಮನಿರ್ಭರ ಭಾರತಕ್ಕೆ ನಾಂದಿಯಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ. ವೀರೇಂದ್ರ ಹೆಗ್ಗಡೆಯವರು ಮಾತನಾಡುತ್ತಾ, ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಸಂಘಟಿತ ಪ್ರಯತ್ನ, ಪರಿಶ್ರಮ, ಕನಸುಗಳ ಪ್ರತೀಕವಾಗಿದೆ. ಇದು ಮುಂದಿನ ಪೀಳಿಗೆಯ ಗ್ರಾಮೀಣ ಮಹಿಳೆಯರ ಬದುಕಿಗೆ ಬೆಳಕಾಗಿ ಗ್ರಾಮೀಣ ಪರಿವರ್ತನೆಗೆ ಮಾದರಿಯಾಗಲಿದೆ. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಶ್ರೀ ಕ್ಷೇತ್ರ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿ ಕಾರ್ಯ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ರುಡ್ಸೆಟ್ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಸಿರಿ ಉದ್ಯೋಗಿಗಳು ಸಾವಿರಾರು ಕುಟುಂಬಗಳ ಬದುಕಿನಲ್ಲಿ ಬೆಳಕು ಮೂಡಿಸುವ ಪರಿವರ್ತನೆಯ ಹರಿಕಾರರು.
ಉದ್ಯೋಗಿಗಳ ಗೌರವಯುತ ಜೀವನ, ಕುಟುಂಬದ ಸುಖ, ಮಕ್ಕಳ ಭವಿಷ್ಯ ನನಗೆ ಸಂಸ್ಥೆಯ ಲಾಭಕ್ಕಿಂತಲೂ ಮುಖ್ಯವಾಗಿದೆ. ನಿಮ್ಮ ಸತ್ಯನಿಷ್ಠೆ, ಶ್ರಮ ಮತ್ತು ಶಿಸ್ತನ್ನು ಎಂದಿಗೂ ಬಿಡಬೇಡಿ. ಸಿರಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದೆ ಎಂದರು. ವಿಕಸಿತ ಭಾರತ ನನಸಾಗುತ್ತ ಎಲ್ಲರ ಪ್ರಯತ್ನ ಬೇಕು ಎಂದರು. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಮಾತನಾಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೇವೆ, ಸದ್ಭಾವನೆ, ಸಂಸ್ಕಾರದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಅದೇ ರೀತಿ ಡಾಕ್ಟರ್ ಹೆಗ್ಗಡೆಯವರು ಸಂಸ್ಕೃತಿ, ಸೇವೆ, ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದ್ದು ಮಾನವ ಕಲ್ಯಾಣಕ್ಕೊಂದು ಉದಾಹರಣೆಯಾಗಿದ್ದಾರೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತದತ್ತ ದೇಶ ಮುನ್ನಡೆಯುತ್ತಿದ್ದು, ಮೇಕ್ ಇನ್ ಇಂಡಿಯಾ ಸ್ಕಿಲ್ ಸಿರಿ ಉಪ್ಪಿನಕಾಯಿ ಬಗ್ಗೆ ಮೆಚ್ಚುಗೆ. ಉಪರಾಷ್ಟ್ರಪತಿ ರಾಜ್ಯಪಾಲರನ್ನು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ಸಿರಿ ಕೈಪಿಡಿಯನ್ನು ಬಿಡುಗಡೆಗೊಳಿಸಲಾಯಿತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಿರಿ ಸಂಸ್ಥಾಪಕಿ ಹಾಗೂ ಧರ್ಮಸ್ಥಳ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ವಿ ಹೆಗ್ಗಡೆ ಅವರು, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ರಾಜ್ಯಸಭಾ ಕಾರ್ಯದರ್ಶಿ ಡಾಕ್ಟರ್ ಕೆಎಸ್ ಸೋಮಶೇಖರ್, ಉಜಿರೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಡಿ ಸುರೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಸಿರಿ ಉತ್ಪನ್ನಗಳ ರಾಯಭಾರ ನಟ ರಮೇಶ್ ಅರವಿಂದ್ ಸಹಿತ ವಿವಿಧ ಗಣ್ಯರು ಭಾಗವಹಿಸಿದ್ದರು. ಸಿರಿ ಸಂಸ್ಥೆಯ ಎಂಡಿ ಕೆಎನ್ ಜನಾರ್ದನ ಸ್ವಾಗತಿಸಿ, ಎಸ್ಡಿಎಂ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ್ ಭಟ್ ನಿರೂಪಿಸಿ ವಂದಿಸಿದರು. ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಯಾಗಿ ಅವರನ್ನು ಹೆಸರಿಸಲಾಯಿತು. 9 ಸೆಪ್ಟೆಂಬರ್ 2025ರಂದು ನಡೆದ ಚುನಾವಣೆಯಲ್ಲಿ ಬಿ ಸುದರ್ಶನ್ ರೆಡ್ಡಿ ಅವರನ್ನು ಸೋಲಿಸಿದ ಅವರು ಸೆಪ್ಟೆಂಬರ್ 12, 2025ರಂದು ಭಾರತದ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹೀಗೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದೀರ್ಘವಾದ ಅನುಭವವನ್ನು ಹೊಂದಿರುವ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಇವತ್ತು ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇದರ ಉದ್ಘಾಟನೆಗೆ ಆಗಮಿಸಿರುವಂಥದ್ದು ನಮಗೆಲ್ಲರಿಗೂ ಗೌರವ ಮತ್ತು ಹೆಮ್ಮೆಯ ವಿಷಯ ಎಂಬುದನ್ನು ಹೇಳ್ತಾ, ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಸಭೆಗೆ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಫಾರ್ ಚೀಫ್ ಗೆಸ್ಟ್ ದ ಆನರೇಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. I request all audience to kindly switch their mobile phones to silent mode. Please maintain the utmost decorum throughout the event. When the Honorable Vice President arrives, I request the entire house to stand up in respect. ಪ್ಯಾಕೇಜಿನ ಹಿಂಭಾಗದಲ್ಲಿ ಸಿರಿ ಉತ್ಪನ್ನಗಳ ಪ್ರದರ್ಶನವನ್ನು ಆಯ್ಕೆ ಮಾಡಿದ್ದಾರೆ. ಅಲ್ಲಿಗೆ ತೆರಳಿ ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ ಆ ನಂತರ ಅವರು ಸಭೆಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತು ಅವರನ್ನು ಗೌರವದಿಂದ ಬರಮಾಡಿಕೊಳ್ಳೋಣ ಎಂಬುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ಪೂಜ್ಯ ಹೆಗ್ಗಡೆಯವರು 1968ರಲ್ಲಿ ಧರ್ಮಾಧಿಕಾರಿಯಾಗಿ ಪಟ್ಟಕ್ಕೆ ಬಂದ ನಂತರ ನೂರಾರು ಸಂಸ್ಥೆಗಳನ್ನು, ಜನೋಪಯೋಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. 1940ರಲ್ಲಿ ದಿವಂಗತ ಮಂಜಯ್ಯ ಹೆಗ್ಗಡೆಯವರು ಶ್ರೀ ಸಿದ್ಧವನ ಗುರುಕುಲ ಎಂಬ ಶಿಕ್ಷಣದ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. 1966ರಲ್ಲಿ ದಿವಂಗತ ಶ್ರೀ ಡಿ ರತ್ನವರ್ಮ ಹೆಗ್ಗಡೆಯವರು ಅದೇ ಸಿದ್ಧವನ ಗುರುಕುಲದಲ್ಲಿ ಎಸ್ಡಿಎಂ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. 1972ರಲ್ಲಿ ಸಾಮೂಹಿಕ ವಿವಾಹ ಎಂಬುದು ಕ್ಷೇತ್ರದ ವತಿಯಿಂದ ಪ್ರಾರಂಭ ಆಗ್ತದೆ. ಭಗವಂತನ ಸೇವಾರೂಪವಾಗಿ ಪುರಾಣ ವಾಚನ ಪ್ರವಚನ ಕೂಡ ಅದೇ ವರ್ಷ ಪ್ರಾರಂಭ ಆಗತ್ತೆ. ಪೂಜ್ಯ ಹೆಗ್ಗಡೆಯವರು ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾಣಿಗ್ರಹಣ ಮಾಡಿದ್ದು ಕೂಡ ಅದೇ ವರ್ಷ. 1982ರಲ್ಲಿ ಗ್ರಾಮೀಣ ಭಾಗದ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಂತಹ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರು ಪ್ರಾರಂಭ ಮಾಡ್ತಾರೆ. ಜೀರ್ಣವಾದಂತಹ ದೇವಾಲಯಗಳನ್ನು ಅದೇ ಮಾದರಿಯಲ್ಲಿ ಪುನರ್ನಿರ್ಮಾಣ ಮಾಡುವಂತಹ
ಧರ್ಮೋತ್ಥಾನ ಟ್ರಸ್ಟ್ ಅನ್ನು 1991ರಲ್ಲಿ ಪ್ರಾರಂಭ ಮಾಡ್ತಾರೆ. 1993ರಲ್ಲಿ ವಿದ್ಯಾರ್ಥಿಗಳಲ್ಲಿ ನೈತಿಕ ಮಟ್ಟವನ್ನು ಏರಿಸುವ, ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ನೈತಿಕ ಶಿಕ್ಷಣ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಪೂಜ್ಯರು. ದಕ್ಷಿಣ ಕನ್ನಡದಲ್ಲಿ ಭಜನೆ ಎಂಬುದು ಪ್ರತಿ ಊರಿನಲ್ಲಿ ಮನೆಗಳಲ್ಲಿ ನಡೀತದೆ. ಆದರೆ ಈ ಭಜನೆಗಳಿಗೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ 2002ನೇ ಇಸ್ವಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮೊದಲನೆಯ ಭಜನಾ ಕಮ್ಮಟ ಆಯ್ದ ತಂಡಗಳನ್ನು ಇಲ್ಲಿ ಕರೆಸಿ ಅವರಿಗೆ ಭಜನೆಯನ್ನು ಕಲಿಸಿಕೊಟ್ಟು ಈ ಮಾದರಿಯಲ್ಲಿ ಭಜನೆಯನ್ನು ಹಾಡಬೇಕು ಅಂತೇಳಿ ಇವತ್ತು ಅದೇ ಮಾದರಿ ಎಲ್ಲ ಕಡೆಗಳಲ್ಲಿ ಎಲ್ಲರೂ ಅನುಸರಿಸ್ತಾ ಇದ್ದಾರೆ. ಅಂತಹ ಭಜನಾ ಕಮ್ಮಟವನ್ನು 2002ರಲ್ಲಿ ಪ್ರಾರಂಭ ಮಾಡ್ತಾರೆ. 1993ರಲ್ಲಿ SDM ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಆಗ್ತದೆ. 1994ರಲ್ಲಿ ಉಡುಪಿಯಲ್ಲಿ SDM ಆಯುರ್ವೇದ ಕಾಲೇಜ್ ಪ್ರಾರಂಭ ಆಗುತ್ತೆ. 1999ರಲ್ಲಿ ಹಾಸನದ ಆಯುರ್ವೇದ ಕಾಲೇಜ್ ಪ್ರಾರಂಭ ಮಾಡ್ತಾರೆ. 2000ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯ JSS ಕಾನೂನು ಕಾಲೇಜನ್ನು ಪ್ರಾರಂಭ ಮಾಡಿದರು. 2006ರಲ್ಲಿ ಉಜಿರೆಯ SDM ಇಂಜಿನಿಯರಿಂಗ್ ಕಾಲೇಜ್ ಸಂಸ್ಥಾಪನೆ ಮಾಡಿದ ನಂತರ 2000ರಲ್ಲಿ ಮಂಗಳೂರಿನಲ್ಲಿ SDM ಆಯುರ್ವೇದಿಕ್ ಹಾಸ್ಪಿಟಲ್ ಅನ್ನು ಪ್ರಾರಂಭ ಮಾಡಿದರು. 2013ರಲ್ಲಿ ಬೆಂಗಳೂರಿನಲ್ಲಿ ಆಯುರ್ವೇದ ಹಾಸ್ಪಿಟಲ್ ಅನ್ನು ಪ್ರಾರಂಭ ಮಾಡಿದರು. ನಮ್ಮ ತಾಲೂಕಿನ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಮೌಲಿಕವಾದಂತಹ ಆರೋಗ್ಯ ಸೇವೆ ಸಿಗಬೇಕು ಅಂತ 2013ರಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯನ್ನು ಪ್ರಾರಂಭ ಮಾಡಿದರು. ಹೀಗೆ ಅನೇಕ ಸಂಸ್ಥೆಗಳನ್ನು ಪೂಜ್ಯರು ಪ್ರಾರಂಭ ಮಾಡಿದರು. ಆಗಲೇ ನಾನು ಹೇಳಿದ ಹಾಗೆ ಜ್ಞಾನ ವಿಕಾಸ ಎಂಬಂತಹ ಸಂಘಟನೆಯ ಮುಖಾಂತರ, ಅದರ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಹಳ್ಳಿಗಳಲ್ಲಿರುವಂತಹ ಎಲ್ಲ ಮಹಿಳಾ ಸದಸ್ಯರಿಗೆ ನಿರಂತರವಾದ ಮಾಹಿತಿಯನ್ನು ಒದಗಿಸುವಂತಹ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿ ಅದರ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಹಳ್ಳಿಗಳಲ್ಲಿ ಮಹಿಳೆಯರಲ್ಲಿ ಪರಿವರ್ತನೆ ಆಗಿರುವಂತಹದ್ದನ್ನು, ಕುಟುಂಬದಲ್ಲಿ ಪರಿವರ್ತನೆ ಆಗಿರುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಈ ಸಭಾಂಗಣಕ್ಕೆ ಆಗಮಿಸುವಾಗ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಜನಪ್ರಿಯ MP ಶ್ರೀ ಬ್ರಿಜೇಶ್ ಚೌಟ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. For the inauguration of Matrashri Industrial Park of Siri. We are profoundly privileged, deeply honored and immensely with national song followed by national anthem. I request everyone to please raise for the national song and followed by national anthem. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it.
I got facts over tracks, isn't that? Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help, I had to do it all myself. I don't ever slow up, no I don't take Along with other dignitaries on the stage to grace the lamp lighting ceremony. To be seated. Now I request peaceful invocation prayer to invoke the blessings of Lord Sri Manjunatha Swami. गौरीश शंकर महेश्वर विश्वहेतो शंभो गिरीश सुरपूजित कामवैरी गौरीश शंकर महेश्वर विश्वहेतो धर्मस्थलेश सकलेश दयापयोधे श्री मंजुनाथ नितरां कुरु मंगलं मे धर्मस्थलेश सकलेश दयापयोधे श्री मंजुनाथ नितरां कुरु मंगलं मे कुरु मंगलं मे कुरु मंगलं मे कुरु
मङ्गलं मे कुरु मङ्गलं मे। Request Shri K.N. Janardhan, Managing Director of Siri Gramodyoga Samsthe, to deliver the welcome address. Power is a national power. When a woman's hands are empowered, the family becomes stronger. When families become stronger, society grows stronger. And when society grows stronger, the nation prospers. Honorable Vice President on the dais, Honorable Governor of Karnataka on the dais, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಗೌರವಾನ್ವಿತ ರಾಜ್ಯಸಭಾ ಸದಸ್ಯರು, ಸಿರಿ ಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರ ಕಣ್ಮಣಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರೇ, ಸಿರಿ ಸಂಸ್ಥೆಯ ಸ್ಥಾಪಕರು ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಜನಪ್ರಿಯ MP ಆಗಿರ್ತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ, MLC ಪ್ರತಾಪ್ ಸಿಂಗ್ ನಾಯಕ್ರವರೇ, ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳೇ, ರಾಜ್ಯಸಭೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸೋಮಶೇಖರ್ ಸರ್ ಮತ್ತು ಅವರ ಕುಟುಂಬದವರೇ, SKDRDPಯ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳು, ಸಿರಿ ಕುಟುಂಬದ ಎಲ್ಲ ಸದಸ್ಯರೇ, ನಮ್ಮ ಸಿರಿಯ ರಾಯಭಾರಿ ಆಗಿರ್ತಕ್ಕಂತಹ ರಮೇಶ್ ಅರವಿಂದ್ ಮತ್ತು ಕುಟುಂಬದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಸ್ವಾಗತ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಯರಿಗೆ ಗೌರವ, ಎಲ್ಲಿ ಮಹಿಳೆಯರಿಗೆ ಅವಕಾಶ, ಎಲ್ಲಿ ಮಹಿಳೆಯರಿಗೆ ಆತ್ಮಗೌರವ ದೊರೆಯುತ್ತದೆಯೋ ಅಲ್ಲಿ ದೇವತ್ವವೇ ನೆಲೆಸಿರುತ್ತದೆ ಎಂದು ಭಾರತದ ಶಾಶ್ವತ ಸಂಸ್ಕೃತಿ ಇಂದು ಸಾರ್ಥಕವಾಗುತ್ತಿರುವ ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷಿಯಾಗುತ್ತಿದ್ದೇವೆ. ಅದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾತೋಶ್ರೀ ಅಮ್ಮನವರ ಸಮ್ಮುಖದಲ್ಲಿ. ಆನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀ ರಾಧಾಕೃಷ್ಣನ್ ಜಿ ಸರ್, your gracious presence amidst us today has transformed this occasion into a historic national moment for Dharmasthala and the entire state of Karnataka. Despite your extremely demanding constitutional responsibilities and national engagements in New Delhi, you have most graciously made time to travel all the way to the sacred land of service and spirituality to bless the women of Siri and inaugurate this Siri Matrushri Industrial Park. This gesture of yours reflects not merely your simplicity and humility, but also your deep concern and encouragement towards institutions working for rural transformation, women empowerment, and inclusive national development. On behalf of the entire Siri family and the people gathered here, I offer you our utmost respectful and heartfelt welcome to Dharmasthala, sir. A very warm welcome to you. Welcome, sir. Welcome. His Excellency Shri Tawarchand Gehlot ji, Honorable Governor of Karnataka, sir, your life itself is a shining example of humility, simplicity, public service, and commitment towards the upliftment of the weaker sections of the society. Your august presence today adds immense dignity and grace to this function. We are deeply honored and privileged to welcome Your Excellency to this sacred land of Dharmasthala. A very special warm welcome to you, sir. Hearty welcome to you, sir. ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಸಮಾಜಕ್ಕಾಗಿ ನೀವು ಸಲ್ಲಿಸಿರುವ ಸೇವೆಯ ಮಹತ್ವವನ್ನು ಪದಗಳಲ್ಲಿ ವರ್ಣಿಸುವುದು ಅತ್ಯಂತ ಕಷ್ಟ. ಆಕಾಶಕ್ಕೆ ಆಕಾಶವನ್ನು ಹೋಲಿಸಬಹುದು, ಸಮುದ್ರಕ್ಕೆ ಸಮುದ್ರವನ್ನು ಹೋಲಿಸಬಹುದು. ಹಾಗೆ ವೀರೇಂದ್ರ ಹೆಗ್ಡೆ ಅವರನ್ನು ಯಾರಿಗಾದ್ರೂ ಹೋಲಿಸಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಾತ್ರ ಹೋಲಿಕೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ, ಹೆಮ್ಮೆ ಪಡ್ತಾ ಇದ್ದೇನೆ, ಗರ್ವ ಪಡ್ತಾ ಇದ್ದೇನೆ. SKDRDP, ರೂಟ್ ಸೆಟಿ, ಸಿರಿ ಅಂತಹ ದೀರ್ಘದೃಷ್ಟಿ ಇರತಕ್ಕಂತಹ ಯೋಜನೆಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಸಾಮಾಜಿಕ ಸೇವೆಗೆ ನೀಡಿ ಅದಕ್ಕೆ ಒಂದು ಹೊಸ ಆಯಾಮ, ಹೊಸ ಅರ್ಥವನ್ನು ನೀಡಿದ್ದೀರಿ. ನಿಮ್ಮ ದೂರದೃಷ್ಟಿ, ಕರುಣೆ, ನಿರಂತರ ಪರಿಶ್ರಮದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಸ್ವಾವಲಂಬಿ ಬದುಕಿನತ್ತ ಸಾಗಿದೆ. ಪೂಜ್ಯ ಕಾವಂದರೆ, ಈ ಪವಿತ್ರ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಅವಕಾಶ ದೊರಕಿದೆ. ಇದು ನನ್ನ ಭಾಗ್ಯ ಎಂದು ಭಾವಿಸುತ್ತೇನೆ.
2007ರಲ್ಲಿ ರೂಡ್ ಸೆಟ್ಟಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಿಮ್ಮ ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ಆ ದಿನದಿಂದ ಗ್ರಾಮೀಣ ಪರಿವರ್ತನೆ, ಉದ್ಯಮಶೀಲತೆ ಅಭಿವೃದ್ಧಿ ಬಗ್ಗೆ, ರಾಷ್ಟ್ರ ನಿರ್ಮಾಣದ ಬಗ್ಗೆ ಇರುವ ನಿಮ್ಮ ಅಪಾರ ಬದ್ಧತೆಯನ್ನು ನಾನು ಹತ್ತಿರದಿಂದ ನೋಡಿರುವ ಕೆಲವೇ ಒಂದು ಭಾಗ್ಯವಂತರಲ್ಲಿ ನಾನೊಬ್ಬ. ನಿಮ್ಮ ಪ್ರೇರಣಾದಾಯಕ ನಾಯಕತ್ವದಲ್ಲಿ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ರೂಡ್ ಸೆಟ್ಟಿಯನ್ನು ದೇಶವ್ಯಾಪಿ ಚಳವಳಿಯಾಗಿ ಬೆಳೆಸಿದೆ. ದೇಶದಾದ್ಯಂತ ಇಂದು 631 ರೂಡ್ ಸೆಟ್ಟಿ ಹೆಸರಿನ ಆರ್ಸೆಟ್ಟಿಗಳು ಕಾರ್ಯನಿರ್ವಹಿಸಿದ್ದು ಇವತ್ತು ಪ್ರತಿ ವರ್ಷ 6 ಲಕ್ಷಕ್ಕೂ ಹೆಚ್ಚು ನಿರುದ್ಯೋಗ ಯುವಕ ಯುವತಿಯರಿಗೆ ತರಬೇತಿ ನೀಡುತ್ತಾ ಒಂದು ಸ್ವಉದ್ಯೋಗದಲ್ಲಿ ಕ್ರಾಂತಿಯನ್ನೇ ಮಾಡಿದೆ. ಇಲ್ಲಿ ಉಜಿರೆಯಲ್ಲಿ ಹುಟ್ಟಿದಂತಹ ರೂಡ್ ಸೆಟ್ ಇವತ್ತು ರಾಷ್ಟ್ರದಾದ್ಯಂತ ತನ್ನ ಛಾಪನ್ನು ಮೂಡಿಸಿದೆ ಅಂತ ಹೇಳಿದ್ರೆ ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನ ಮತ್ತು ದೂರದರ್ಶಕತ್ವಕ್ಕೆ ಕಾರಣ ಆಗಿದೆ. ಮಾನ್ಯ ರಾಜನಾಥ್ ಸಿಂಗ್ ಅವರಿಂದ 2017ರಲ್ಲಿ ರಾಷ್ಟ್ರೀಯ ಉದ್ಯಮಶೀಲತಾ ಪ್ರಶಸ್ತಿಯನ್ನು ಕೂಡ ನಿಮಗೆ ಕೊಟ್ಟು ಗೌರವಿಸಲಾಗಿದೆ. ಇದು ದೇಶದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಬ್ಯಾಂಕ್ ಸೇವೆಯಿಂದ ನಿವೃತ್ತನಾದ ಮೇಲೆ ಸಿರಿಯ ಜವಾಬ್ದಾರಿಯನ್ನು ತಮಗೆ ನೀಡಿದ್ರಿ. ಇಂದು ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತು ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಎಂಬ ಏನು ನಿಮ್ಮ ಕನಸಿತ್ತು, ಅಮ್ಮನವರ ಕನಸಿತ್ತು, ಆ ಕನಸು ನನಸಾಗಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಮಾನ್ಯ ಸಂಸದರಾಗಿ ಆಯ್ಕೆಯಾದಾಗ ನಿಮ್ಮ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ಕೂಡ ತೋರಿಸಿ ನನ್ನ ಮೇಲೆ ನೀವು ತೋರಿದ ಪ್ರೀತಿ, ವಿಶ್ವಾಸ, ಆಶೀರ್ವಾದಗಳಿಗೆ ನಾನು ಸದಾ ಋಣಿಯಾಗಿರುತ್ತೇನೆ. ನನ್ನ ಕುಟುಂಬ ಋಣಿಯಾಗಿರುತ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಅಭ್ಯಾಗತರ ಜೊತೆಗೆ ಸಿರಿಯ ಸಿಬ್ಬಂದಿಗಳ ಜೊತೆಗೆ SKDRDPಯ ಎಲ್ಲ ಸಿಬ್ಬಂದಿಗಳ ಪರವಾಗಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಮಹನೀಯರ ಪರವಾಗಿ ನಿಮಗೆ ಕೋಟಿ ಕೋಟಿ ನಮನಗಳು. ಸ್ವಾಗತ ಸ್ವಾಗತ ಸ್ವಾಗತ. ನಮಿಸುತ್ತಾ ಪೂಜ್ಯ ಅಮ್ಮನವರೇ, ಸಿರಿ ಕುಟುಂಬ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಅದರಲ್ಲಿ ತಮ್ಮ ಕಾಳಜಿ, ಮಾತೃ ಹೃದಯ ಹಾಗೂ ಸಿರಿಯಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೋದರಲ್ಲಿ ಪೂಜ್ಯರ ಜೊತೆಗೆ ಕೈ ಜೋಡಿಸಿ ಅದು ಒಂದು ನಿಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಸಂಸ್ಥೆಯಾಗಿ ಬೆಳೆಸಿ ಅದಕ್ಕೆ ಬೇಕಾದಂತಹ ಎಲ್ಲ ಪೋಷಣೆಗಳನ್ನು ಮಾಡ್ತಾ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ನಮ್ಮ ಎಲ್ಲ ಕೆಲಸಗಳ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಮಾತೋಶ್ರೀ ಅಮ್ಮನವರು ವಾತ್ಸಲ್ಯದಂತಹ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಪರಿಚಯಿಸಿ ಆ ಪರಿಚಯದ ಮೂಲಕ ಯಾರು ಬಹಳ ದೀನ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಒಂದು ಹಸ್ತವನ್ನು ಕೈಚಾಚ್ತಾ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂತಹ ಮಾತೃಹೃದಯಿ ಅಮ್ಮನವರು ಇವತ್ತು ನಮ್ಮ ಜೊತೆ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡಲಿದ್ದಾರೆ. ಅಮ್ಮ, ಈ ಸಿರಿಯನ್ನು ಮಾತೃಶ್ರೀ ಅಂತ ಕರೆದಿರುವುದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ದೂರದೃಷ್ಟಿತ್ವಕ್ಕೆ ಒಂದು ಕೈಗನ್ನಡಿಯಾಗಿದೆ. ನಿಮಗೆ ಆಧಾರದ ಸ್ವಾಗತಮ್ಮ. ನಮ್ಮ ಯುವ ಸಂಸದರು ಅತ್ಯಂತ ತಮ್ಮನ್ನು ತಾವೇ ಎಲ್ಲ ಕೆಲಸದಲ್ಲಿ ತೊಡಗಿಸಿಕೊಂಡು ಯಾವಾಗಲೂ ಜನರ ಸೇವೆಯಲ್ಲೇ ಮಾಡ್ತಾ ಇರ್ತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಮತ್ತು ಜನಸೇವಾ ಕಾರ್ಯಕ್ರಮಗಳಿಗೆ ತಾವು ನೀಡುತ್ತಿರುವ ನಿರಂತರ ಬೆಂಬಲ, ಆ ಒಂದು ಪ್ರಾಮಾಣಿಕತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಸಚ್ ಎ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡೈನಮಿಕ್ MP. ಸರ್, ನಿಮಗೆ ಸ್ವಾಗತ 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 ಸರ್. ಇವತ್ತು ಮಾನ್ಯ ನಮ್ಮ ಶಾಸಕರಾದ ಪೂಂಜಾ ಅವರು ಬರಬೇಕಾಗಿತ್ತು. ಅವರು ಕಾರಣಾಂತರಗಳಿಂದ ಪೂಜ್ಯರಲ್ಲಿ ಹೇಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಬಂದಿಲ್ಲ. ಅವರು ಕೂಡ ನಮ್ಮ ಸಿರಿಯ ಎಲ್ಲ ಅಭಿವೃದ್ಧಿಯಲ್ಲಿ ಕಾರಣೀಭೂತರಾಗಿದ್ದಾರೆ. ಇಲ್ಲಿ ನಾನು ಒಂದು ಪೂಜ್ಯರ ಅನುಮತಿಯೊಂದಿಗೆ ಒಂದು ವಿಷಯವನ್ನು ಪ್ರಸ್ತಾವಿಸಬೇಕು. ನಮ್ಮ ಬೆಳ್ತಂಗಡಿ ಮತ್ತು ಗೇರುಕಟ್ಟೆ ರಸ್ತೆ ತುಂಬ ಹಾಳಾಗಿತ್ತು. ಸುಮಾರು 6 ಕಿಲೋಮೀಟರ್ ರಸ್ತೆಯನ್ನು ಅಲ್ಲಿ ಓಡಾಡೋದಕ್ಕೆ ಜನರಿಗೆ ಬಹಳ ಕಷ್ಟ ಆಗ್ತಾ ಇತ್ತು. ಆಗ ಪೂಜ್ಯರಲ್ಲಿ ಬಂದು MLA ಅವರು 2 ಕೋಟಿ ಅನುದಾನವನ್ನು ತಗೊಂಡು 1 ತಿಂಗಳೊಳಗಡೆ ಇಷ್ಟು ಸುಂದರವಾದ ರಸ್ತೆಯನ್ನು ಅಗಲೀಕರಣ ಮಾಡಿ ಡಾಂಬೀಕರಣವಾಗಿ ಅದಕ್ಕೆ ಬೇಕಾದ ಒಳಚರಂಡಿ ವ್ಯವಸ್ಥೆ ಮಾಡಿ ಇವತ್ತು ಆ ಗೇರುಕಟ್ಟೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಇಷ್ಟು ಅನುಕೂಲವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರು ಸಿರಿ ಸಿಬ್ಬಂದಿ ಇರ್ಬೋದು, ಜನರು ಇರ್ಬೋದು, ಅದನ್ನು ಬಹಳ ಮೆಚ್ಚಿಕೊಂಡಿದ್ದಾರೆ. ಅದಕ್ಕೆ ಕಾರಣೀಭೂತರಾದಂತಹ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು MLA ಅವರ ಒಂದು ಕಾರ್ಯಕ್ಷಮತೆ ಇದರಲ್ಲಿ ಕಾಣುತ್ತೆ. ನಮ್ಮ ಪ್ರತಾಪ್ ಸಿಂಗ್ ನಾಯಕರವರು MLC ಅವರು ಸಾಮಾಜಿಕ, ಶೈಕ್ಷಣಿಕ, ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ಸದಾ ತೊಡಗಿಸಿಕೊಂಡು ಎಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಬಹಳ ಒಂದು ಹೆಸರನ್ನು ಗಳಿಸಿದ್ದಾರೆ. ಸಿರಿ ಸಂಸ್ಥೆಗೆ ಬಹಳಷ್ಟು ಸಲ ಬಂದು ನಮಗೆಲ್ಲ ಉತ್ತೇಜನ ನೀಡ್ತಾ ಇದ್ದಾರೆ. ಸರ್, ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ಇವತ್ತು ನಾನು ಒಬ್ಬರನ್ನ ಬಹಳ ನಿಲ್ಲಿಸ್ಕೊಳ್ಳೇಬೇಕು.
ಅದು ರಾಜ್ಯಸಭಾ ಕಾರ್ಯಾಲಯದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಪೂಜ್ಯರಿಗೆ ಬಹಳ ಆಪ್ತರಾಗಿರ್ತಕ್ಕಂತಹ ಸೋಮಶೇಖರ್ ಸರ್ ಅವರು ಬಂದಿದ್ದಾರೆ. ಅವರ ಪ್ರಯತ್ನದಿಂದ ಪೂಜ್ಯರು ಅವರ ಹತ್ರ ಮಾತಾಡಿ ನಮ್ಮ ವಿ ಪಿ ಸರ್ ಅವ್ರನ್ನ ಕರ್ಕೊಬರಬೇಕು ಅಂತ ಹೇಳಿದಾಗ ಅವರು ಇದರ ಎಲ್ಲ ಕಾರ್ಯಗಳನ್ನ ಪರದೆ ಹಿಂದೆ ಮಾಡಿ ಇವತ್ತು ವಿ ಪಿ ಸರ್ ಅವರು ಇಲ್ಲಿರೋದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಸರ್, ನಿಮಗೆ ನಾವು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಕೋರ್ತಾ ಇದ್ದೇನೆ ಸರ್. ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರುಗಳಾದ ನಮ್ಮೆಲ್ಲರಿಗೂ ಬೆಂಬಲವನ್ನು ನೀಡ್ತಾ ಇರತಕ್ಕಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಸರ್, ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ, ಪ್ರೀತಿಯಾಗಿ, ಅಭಿಮಾನಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ನಮ್ಮ ಖ್ಯಾತ ನಟ ರಮೇಶ್ ಅರವಿಂದ್ ಸರ್ ಅವರು ನಮ್ಮ ಸಿರಿ ಸರಿ ಅಂತ ಹೇಳೋದ್ರ ಮುಖಾಂತರ ಇಡೀ ಸಿರಿಯ ಉತ್ಪನ್ನಗಳನ್ನು ರಾಜ್ಯದಾದ್ಯಂತ ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ರಮೇಶ್ ಅರವಿಂದ್ ಸರ್ ಅವರು ಮತ್ತು ಅವರ ಧರ್ಮಪತಿಯವರು ಬಂದಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್, ಸ್ವಾಗತ. ಅದೇ ರೀತಿ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಉಲ್ಲಾಸ್ ಕಾಮತ್ರವರಿದ್ದಾರೆ, ಹಿತೈಷಿಗಳಾದ ಸದಾಶಿವ ಶೆಣೆಯವರಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಗಳಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಈ ಸುಂದರ ಮಾತೃಶ್ರೀ ಬಿಲ್ಡಿಂಗ್ ಸುಮಾರು 1.5 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರತಕ್ಕಂತಹ 7 ಎಕರೆ ಜಾಗದಲ್ಲಿರ್ತಕ್ಕಂತಹ ಸುಸಜ್ಜಿತವಾದಂತಹ ಒಂದು ಏನು ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇದೆ. ಆ ಪಾರ್ಕನ್ನು ಆರ್ಕಿಟೆಕ್ಟ್ ಮೀರಾ ಅವರು ಬೆಂಗಳೂರಿಂದ ಬಂದು ಅದಕ್ಕೆಲ್ಲ ರೂಪುರೇಷೆ ಕೊಟ್ಟರು ಪೂಜ್ಯರ ಅನುಮತಿ ಮೇರೆಗೆ. ಅದೇ ರೀತಿ ನಮ್ಮ ಬೆಳ್ತಂಗಡಿಯ SLV ಕನ್ಸ್ಟ್ರಕ್ಷನ್ನ ಶ್ರೀ ಸಂಪತ್ ಅವರು ಇದನ್ನು 24 ತಿಂಗಳೊಳಗಡೆ ಬಹಳ ಅಚ್ಚುಕಟ್ಟಾಗಿ ಗುಣಮಟ್ಟದ ಒಂದು ಕಾರ್ಯವನ್ನು ನೆರವೇರಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಸೇರ್ತಾ ಅವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಿರಿ ಸಂಸ್ಥೆಯ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಕೆನರಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾ. ಕೆನರಾ ಬ್ಯಾಂಕ್ನವರಿಗೆ ನಾವು ಒಂದು ATM ಬೇಕು, ಆ ಕಾಂಪ್ಲೆಕ್ಸ್ ಹತ್ರ ಸುತ್ತಮುತ್ತ ಬ್ಯಾಂಕಿನ ಸರ್ವಿಸ್ ಇಲ್ಲ ಅಂದಾಗ ATM ಅನ್ನು ಒದಗಿಸಿಕೊಟ್ಟು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಸಹಾಯಹಸ್ತ ನೀಡ್ತಾ ಇದ್ದಾರೆ ಕೆನರಾ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾದವರು ಒಂದು ನೂತನವಾದಂತಹ ಶಾಪ್ ಆನ್ ವೀಲ್ಸ್, ಒಂದು ಶಾಪು ನಿಮ್ಮ ಹತ್ರನೇ ಬರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಪೂಜ್ಯರು ಹೇಳಿದಾಗ ಅದನ್ನು ಕೂಡ ನಮಗೆ ದೇ ಹ್ಯಾವ್ ಡೊನೇಟೆಡ್ ಶಾಪ್ ಆನ್ ವೀಲ್ಸ್ to Siri, and it moves from one place to another place, and it is the concept given by Dr. Viren Degde, and Bank of Baroda has given it under CSR, sir. We are very grateful to General Manager Bank of Baroda and their team for their gesture. We welcome you, sir. ನಮ್ಮ ಸಂಸ್ಥೆಗೆ ಎಲ್ಲ ರೀತಿಯ ಹಣಕಾಸಿನ ನೆರವನ್ನು ನೀಡ್ತಾ ನಮಗೆಲ್ಲ ಹಂತದಲ್ಲಿಯೂ ಪ್ರತಿ ಹಂತದಲ್ಲಿ ಅದು ಬಿಲ್ಡಿಂಗಿನ ಲ್ಯಾಂಡ್ ತಗೊಳ್ಳೋದಿರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಮಿಷನರಿಗಳಿರ್ಬೋದು, ಇದಕ್ಕೆಲ್ಲ ಆಗಿಂದಾಗೆ ಬಂದು ನೋಡ್ತಾ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತಾ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು SKDRDP ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀ ಅನಿಲ್ ಕುಮಾರ್ ಅವರು ಇವತ್ತು ಸಿರಿ ಏನಿದೆ ಅದರಲ್ಲಿ ಅವ್ರದ್ದು ಒಂದು ಸಿಂಹಪಾಲಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪೂಜ್ಯರ ಆಶೀರ್ವಾದ ಮತ್ತು ಮಾತೋಶ್ರೀ ಅಮ್ಮನವರ ಏನು ಒಂದು ದಿಕ್ಸೂಚಿ ಇದೆ ಆ ದಿಕ್ಸೂಚಿಯನ್ನು ಶಿರಸಾವಹಿಸಿ ಪಾಲಿಸೋದ್ರಲ್ಲಿ ಅವರು ನಮಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು SKDRDPಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅವರ ಹಿತೈಷಿಗಳಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಬಂದಿದ್ದಾರೆ, NER ಸಂಸ್ಥೆಯ ಅಧಿಕಾರಿ ಮಿತ್ರರು ಬಂದಿದ್ದಾರೆ, ಪ್ರಾಧ್ಯಾಪಕರುಗಳು, ವಿದ್ಯಾರ್ಥಿಗಳು, SDM ಆಸ್ಪತ್ರೆಯ MD ಜನಾರ್ದನ್ ಅವರು ಬಂದಿದ್ದಾರೆ, ಶ್ರೀ SDM ಸೊಸೈಟಿಯ ಸೆಕ್ರೆಟರಿ ಬಂದಿದ್ದಾರೆ, ರೂಡ್ಸೆಟ್ನ ಎಲ್ಲ ED ಡೈರೆಕ್ಟರ್ಸ್ ಮತ್ತು ಎಲ್ಲ ಅಧಿಕಾರಿ ಮಿತ್ರರು, ನಮ್ಮ ರೂಡ್ಸೆಟ್ಟಿನ ಆಸರೆಯ ಮಿತ್ರರು, ಸಿರಿಯ ವಿತರಕರು, ಸಿರಿಯ ಹಿತೈಷಿಗಳು, ವ್ಯಾಪಾರಸ್ಥರು, ಎಲ್ಲ ಮುದ್ರಣ, ದೃಶ್ಯ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಉದ್ದೇಶವಾಗಲ್ಲ, ತಪ್ಪು ತಿಳ್ಕೋಬೇಡಿ, ಸಮಯದ ಅಭಾವ ಬೇರೆ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಒನ್ಸ್ ಅಗೈನ್ ಆನ್ ಬಿಹಾಫ್ ಎಂಟೈರ್ ಸಿರಿ ಫ್ಯಾಮಿಲಿ ಗ್ಯಾದರ್ಡ್ ಹಿಯರ್, I extend my heartfelt and respectful welcome to each and every one of you who are present in this wonderful function. ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಅನಂತ ಕೃತಜ್ಞತೆಗಳು. ಇಂದು ಉದ್ಘಾಟನೆಯಾಗುತ್ತಿರುವುದು ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕೇವಲ ಒಂದು ಕಟ್ಟಡವಲ್ಲ, ಇಲ್ಲಿ ಸಾವಿರಾರು ಮಹಿಳೆಯರ ಕನಸು
ಆತ್ಮವಿಶ್ವಾಸ, ಸ್ವಾವಲಂಬಿ ಭವಿಷ್ಯದ ಪ್ರತೀಕವಾಗಿದೆ. ಇಲ್ಲಿ ಹೊತ್ತಿ ಬೆಳಗುವ ಪ್ರತಿಯೊಂದು ದೀಪವು ಒಂದು ಕುಟುಂಬದ ಬದುಕಿಗೆ ಬೆಳಕು ನೀಡಲಿದೆ. ಇಲ್ಲಿ ಆರಂಭವಾಗುವ ಪ್ರತಿಯೊಂದು ಉತ್ಪಾದನೆಯು ಒಂದು ಹೊಸ ಭಾರತದ ನಿರ್ಮಾಣಕ್ಕೆ ಹೆಜ್ಜೆಯಾಗಲಿದೆ. ಬನ್ನಿ ಸ್ನೇಹಿತರೆ, ಮಹಿಳಾ ಸಬಲೀಕರಣದ ಈ ಪವಿತ್ರ ಯಜ್ಞದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ನಮಗೂ ನಮ್ಮ ಸಿರಿ ಉತ್ಪನ್ನಗಳಿಗೂ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬೇಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಸಿರಿ. And invitees to our tradition. To present a token of our deepest respect and gratitude to our Honorable Vice President, I request Shri D. Surendra Kumar, Vice President of SDM Educational Society, to present shawl, garland, and memento to the Vice President, sir. Is taking place from Dharmasthala. I request the Honorable Vice President to inaugurate the Namaphalaka Pleque of Siri through virtual mode. Not merely buying a quality, you are empowering a women, strengthening a family, and enriching a rural community. With this aim, we prepared a product catalog. Now I request Honorable Vice President Sir to release the Siri catalog. Eight kilometers away from that place. Let us watch this video for a brief introduction to the facility and the From the vision of Revered Dr. D. Virendra Hegde and the compassionate guidance of Matru Shri Hemavati Amma emerged a name that changed thousands of lives, Siri. ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರು ಅವರಿಗಾಗಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಬೇಕಂತ ಕನಸನ್ನ ಕಂಡು ಸಿರಿ ಅಂತ ಹೇಳುವ ಒಂದು ಸಂಸ್ಥೆಯನ್ನ ನಾವು ಸ್ಥಾಪಿಸಿದ್ದೇವೆ. ಸಿರಿ ಅನ್ನೋದು ಬೆಳವಣಿಗೆಯ ದ್ಯೋತಕ. ವಿಶೇಷವಾಗಿ ಗ್ರಾಮೀಣ ಜನತೆಗೆ, ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು ನಗರದಲ್ಲಿರುವಂತಹ ಕುಟುಂಬಗಳಿಗೆ ಸಹಾಯವಾಗುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಎಲ್ಲ ಘಟಕಗಳು ನಮ್ಗೆ ಏನೆಲ್ಲ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಆ ಎಲ್ಲ ಘಟಕಗಳು ಒಂದೇ ಸೂರಿನಡಿ ಬಂದ್ರೆ ಅದನ್ನ ಮಾನಿಟರ್ ಮಾಡೋದು ಈಸಿ, ಕ್ವಾಲಿಟಿ ಕಂಟ್ರೋಲ್ ಮಾಡೋದು ಒಂದೇ ಈಸಿ ಆಗುತ್ತೆ. ಹಾಗೇನೆ ನಾವೇನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಇನ್ನೂ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೋದು, ಇನ್ನೂ 500 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡ್ತೀವಿ ಎನ್ನುವಾಗ ಅವ್ರು ಇನ್ನೂ ಖುಷಿ ಪಟ್ಟು ಆಯ್ತು ಜಾಗ ತಗೊಳ್ಳಿ ಹುಡುಕಿ ಅಂತ ಹೇಳಿ ಆಗ ಈ ಬೆಳ್ತಂಗಡಿಯಲ್ಲಿ 7 ಎಕರೆ ಈ ಜಾಗ ಸಿಕ್ತು. With a modern new facility built for growth, quality. Honorable I request Shri Viru Shetty to hand over the kit to Honorable Governor. I request Shri Rajesh Pai to hand over the kit to MP Shri Brijesh Chauta, sir. I also request Shri Prasanna to hand over the kit to Shri Pratap Singh. At the sacred place, there are both internal, means spiritual and religious service activities dedicated to the deity,
and external social welfare activities carried out for the benefit of society. The traditional daily worship, festivals, rituals, and customary observances are part of the internal activities. All these dimensions of service and living in accordance with the principle Seva hi Paramo Dharma, he has been leading his life with complete devotion, inspired by Lord Manjunatha, and with the spirit of offering all actions to the divine. He is truly a Rajarshi, saintly statesman. Now I humbly request Dr. D. Virendra Hegde ji to kindly bless us. Invoking the blessings of Lord Manjunath Swami, His Excellency the Honorable Vice President of India, Shri Radhakrishnan ji, Honorable Governor of Karnataka, Shri Javaharlal Nehru ji, Honorable Member of Parliament, Shri Brijesh Chota, and Honorable MLC, Shri Pratap Singh Naik, distinguished dignitaries, invitees, members of Shri family, and ladies and gentlemen. Today my heart is filled with gratitude, humility, and hope. Inauguration of Shri Manjushri Industrial Park is not merely the opening of a building, it is the realization of a dream built on compassion, commitment, and confidence in the strength of ordinary people, especially women. This dream has become a reality today with the gracious presence of our Honorable Vice President of India, Shri C.P. Radhakrishnan ji. Gratitude to him. Our Honorable Vice President was born in Tirupur in Tamil Nadu, which we call as a t-shirt city or banyan manufacturing center. He began his political journey at the age of 16. He later became a two-time member of the parliament from Coimbatore. He was the governor of Jharkhand and he was sworn in as the governor of Maharashtra. Also held the additional responsibilities of governor of Telangana and lieutenant governor of Puducherry. Perhaps he is one of the few persons who held the position of governor for the two states and union territory at the same time. Sir, with your kind permission, I shall continue in Kannada. So that the thoughts and message we share today may reach the hearts of rural brothers in here. ನಾನು ಅವರ ಉಪಗೀತೆ ಪಡೆದು ಕನ್ನಡದಲ್ಲಿ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅವರ ದೈಹಿಕ ಕ್ಷಮತೆಯನ್ನು ತುಂಬ ಮೆಚ್ಚುತ್ತೇನೆ. ಸದಾ ಚುರುಕಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ನಾನು ದೆಹಲಿಯಲ್ಲಿ ಗಮನಿಸಿದ್ದೇನೆ. ಅವರ ಆರೋಗ್ಯ ಮತ್ತು ಫಿಟ್ನೆಸ್ ಅಂದರೆ ಅವರ ಕ್ರೀಡೆಗಳೊಂದಿಗೆ ಸದಾ ನಂಟು. ಕಾಲೇಜು ದಿನಗಳಲ್ಲಿ ಅವರು ಟೇಬಲ್ ಟೆನ್ನಿಸ್ ಚಾಂಪಿಯನ್ ಆಗಿದ್ದರು. ಇಂದಿಗೂ ದೀರ್ಘ ದೂರದ ಓಟ, ಕ್ರಿಕೆಟ್ ಮತ್ತು ವಾಲಿಬಾಲ್ಗಳಲ್ಲಿ ಆಟಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ರಾಧಾಕೃಷ್ಣನ್ ಜಿ ಅವರು ವಿಶ್ವದ ಅನೇಕ ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಯುರೋಪ್, ಏಷ್ಯಾ, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಉತ್ತರ ಅಮೆರಿಕದ 20 ಹೆಚ್ಚು ದೇಶಗಳನ್ನು ಸಂದರ್ಶಿಸಿದ್ದಾರೆ. ಸರ್, your presence fills us with pride and joy and inspires us to work harder and bigger for the welfare of the society. We are deeply honored by your visit. Thank you, sir. ಈ ಸ್ಮರಣೀಯ ಸಂದರ್ಭದಲ್ಲಿ ಕರ್ನಾಟಕದ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿಯವರು ಸಹ ಸಾನ್ನಿಧ್ಯ ನಮಗೆ ದೊರೆತಿರುವ ಭಾಗ್ಯ. ಅವರು ಸಮಾಜದ ಹಿಂದುಳಿದ ವರ್ಗಗಳ ವಿಶೇಷವಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರು ಸದಾ ನಮ್ಮೆಲ್ಲರ ಬೆಂಬಲ ಆಧಾರ ಸ್ತಂಭವಾಗಿದ್ದಾರೆ. ಅವರ ಗೌರವಪೂರ್ಣ ಸಾನ್ನಿಧ್ಯ ಕಾರ್ಯಕ್ಕೆ ಗೌರವದಿದೆ. ಐ ಎಕ್ಸ್ಪ್ರೆಸ್ ಮೈ ಹಾರ್ಟ್ ಗ್ರಾಟಿಟ್ಯೂಡ್ ಟು ಯು ಸರ್. ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾಯಿದ್ರು. ಆಗ ನಮಗೆ ಕಂಡದ್ದು
ಇವರಿಗೇನಾದರೂ ಕೃಷಿಗೆ ಸಹಾಯ ಮಾಡಬೇಕು. ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ 2 ಕೃಷಿಯನ್ನು ನಾವು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟು, ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತು ಅದರ ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಗೆ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆಯಾದ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಯಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಅಂತಿಲ್ಲ. ಅದಕ್ಕಾಗಿ 2004ರಲ್ಲಿ ಸಿರಿ ಸ್ಥಾಪನೆ ಆಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸುವವರು. ಇದು ಇಲ್ಲಿ ಕೆಲಸ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ ಭಾರತ. ಈ ಕನಸು ನಮ್ಮ ಯೋಜನೆ ರೋಡ್ ಸೆಟ್ ಸಿಗಿಯಲ್ಲಿ ಸಾಕಾರ ಆಗಿದೆ. 7 ಎಕರೆ ಭವ್ಯ ಶರೀರ ಕಟ್ಟಡ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲಿ ಜ್ಯೂಸ್, ಬ್ಲೀಚಿಂಗ್ ಪೌಡರ್, ಅಗರಬತ್ತಿ, ತಿಂಡಿ, ಉಪ್ಪಿನಕಾಯಿ, ಖಾರದ ತಯಾರಿಕೆ, ಮಹಿಳೆಯರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವುದು ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಅಂದರೆ ಕೇವಲ ಒಂದು ಮನೆಯ ಸದಸ್ಯ ಅಲ್ಲ, ಸಮಾಜವನ್ನು ಉಳಿಸುವ ಶಕ್ತಿ. ಮಾತೃಶ್ರೀ ಅಂದರೆ ತಾಯಿತನ, ತ್ಯಾಗ, ಶಕ್ತಿ ಮತ್ತು ಕರುಣೆಗೆ ನಾವು ಸಲ್ಲಿಸುವಂಥ ಗೌರವ. ಈ ಕೈಗಾರಿಕೆ ಪಾರ್ಕ್ಗೆ ಬರುವಂಥ ಪ್ರತಿಯೊಬ್ಬ ಮಹಿಳೆಗಳು ಕಾರ್ಮಿಕಳಲ್ಲ, ಅವಳು ಸೃಷ್ಟಿಕರ್ತೆ, ಪೋಷಕರು ಮತ್ತು ದೇಶದ ಶಕ್ತಿ. ಆದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ, ಈ ಪ್ರವೇಶಕ್ಕೆ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಎಂದು ಮಹಿಳೆಯರ ಮೇಲಿನ ಗೌರವವನ್ನು ನಾವು ಕೊಟ್ಟಿದ್ದೇವೆ. ಇಂದು ಪ್ರಧಾನಮಂತ್ರಿ ಆತ್ಮನಿರ್ಭರ ಭಾರತ್ ಎಂಬ ಕನಸಿನ ಬಗ್ಗೆ ಮಾಡುತ್ತಿದ್ದಾರೆ. ಶ್ರೀ SKDRD ಇದೇ ಕನಸಿನ ದಾರಿಯಲ್ಲಿ ಹಲವಾರು ವರ್ಷಗಳ ಕೆಲಸ ಮಾಡುತ್ತೇವೆ. ಈ 7 ಎಕರೆ ಪ್ರದೇಶ ಸುಮಾರು 1,50,000 ಅಡಿ ನಿರ್ಮಾಣ ಮಾಡಿದೆ. ಮತ್ತು ಈಗ ಈ ಕಾರ್ಯಕ್ರಮ ಸರ್ವವ್ಯಾಪಿಯಾಗಿ ಹಮ್ಮಿಕೊಂಡಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವ ಹಾಗೂ ಬಡವರ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವರಿಗೆ ಕ್ಷೇತ್ರ ಪರವಾಗಿ ಅಭಿನಂದನೆಗಳನ್ನು ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳ ಒತ್ತಡವನ್ನು ನೀವು ಟಿ ವಿಯಲ್ಲಿ ನೋಡಿದ್ದೀರಿ. ಅದರ ಮಧ್ಯೆ ಅವರಿಗೆ ಬಂದ ವಿಶೇಷವಾಗಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ದಕ್ಷಿಣ ಜಿಲ್ಲೆಯವರೇ ನಮ್ಮ ಹರೀಶ್ ಪೂಜಾ ಅವರು ಇವತ್ತು ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ. ಅವರು ಮತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬರಬೇಕಾಗಿದ್ದಂಥ ಇಬ್ಬರು ಕೂಡ ಕ್ಷಮೆಯನ್ನು ಕೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು, ಪ್ರಧಾನ ನಾಯಕರು ನಮ್ಮ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದ ನಮ್ಮ ಅಗತ್ಯ ಎಲ್ಲರ ಸಹಕಾರವನ್ನು ಒದಗಿಸಿ ಬಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಅತ್ಯಂತ ಸಂತೋಷದ ವಿಷಯ. ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದೆ. ಈ ಪ್ರಯಾಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಸಲ್ಲಿಸಿದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಜನಾರ್ದನ್ ಅವರಿಗೆ ನಮ್ಮ ಹೊರತೂರಕ ಅಭಿನಂದನೆಯನ್ನು ಸಲ್ಲಿಸುತ್ತಾನೆ. ಹಾಗೂ ಅವರು ಸಿಹಿ ಸಿಬ್ಬಂದಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಎಲ್ಲರ ಸಹಭಾಗಿತ್ವದೊಂದಿಗೆ ಈ ಕನಸನ್ನು ಅನುಸರಿಸಿದ್ದಾರೆ. ಅವರ ಸಮರ್ಪಣೆ ಮತ್ತು ಬದ್ಧತೆಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ SKDDPಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಹಾಗೂ ಸಿರಿ ಸಂಸ್ಥೆಯ ಎಲ್ಲ ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳು. ಸಿರಿ ಉದ್ಯೋಗಿಗಳೇ, ನೀವು ಕೇವಲ ಉದ್ಯೋಗಿಗಳಲ್ಲ, ನಿಮ್ಮ ಸಾವಿರಾರು ಕುಟುಂಬಗಳ ಬದುಕಿನಲ್ಲಿ ಬೆಳಕು ಮೂಡಿಸುವ ಪರಿವರ್ತನೆ ಶಕ್ತಿಗಳು. ನಿಮ್ಮ ಗೌರವಯುತ ಜೀವನ, ನಿಮ್ಮ ಕುಟುಂಬದ ಸುಖ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನನಗೆ ಸಮಸ್ಯೆ ಲಾಭಕ್ಕಿಂತಲೂ ಮುಖ್ಯವಾಗಿದೆ. ನಿಮ್ಮ ಸತ್ಯ, ನಿಷ್ಠೆ, ಶ್ರಮ ಮತ್ತು ಶಿಸ್ತನ್ನು ಎಂದಿಗೂ ಬಿಡಬೇಡಿ. ಸಿರಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಮುಂದಿನ ಪೀಳಿಗೆ ಗ್ರಾಮೀಣ ಮಹಿಳೆಯರ ಬದುಕಿಗೆ ಬೆಳಕಾಗಲಿ
ಭಾರತದ ಗ್ರಾಮೀಣ ಪರಿವರ್ತನೆ ಮಾದರಿಯಾಗಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾನೆ. ಭಾರತದ ಮಾನ್ಯ ಉಪರಾಷ್ಟ್ರಪತಿಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾನೆ ಮತ್ತು ಅವರು ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿನಲ್ಲಿ ಸಿರಿ ಸಂಸ್ಥೆಯ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಿರ್ಮಾಣ. ಇದರಿಂದ ಮುಂದೆ ಇನ್ನೂ ಅನೇಕ ಮಹಿಳೆಯರು ಸೇರಿಕೊಂಡು ಈಗಾಗಲೇ 3,000 ಮಂದಿ ಮಹಿಳೆಯರು ಅದರಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ಸೇರಿಕೊಂಡು ಈ ಕಾರ್ಯ ಯಶಸ್ವಿಯಾಗಿದ್ದಾರೆ. ಹಾರೈಸುತ್ತೇನೆ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲ ಅತಿಥಿಗಳಿಗೂ ಅಭಿನಂದನೆ. Chand Gehlot, a distinguished statesman and eminent political leader, to kindly address and enlighten us with his valuable words. मातृश्री इंडस्ट्रियल पार्क के उद्घाटन समारोह में मंच पर उपस्थित भारत के माननीय उपराष्ट्रपति श्री CP राधाकृष्णन जी, माननीय राज्यसभा सांसद एवं श्री धर्मस्थला श्री ग्रामोद्योग के अध्यक्ष डॉक्टर D वीरेंद्र हेगड़े जी, माननीय सांसद कैप्टन ब्रजेश चोटा जी, श्री संस्थापक आदरणीय श्रीमती हेमवती V हेगड़े जी, माननीय विधान परिषद के सदस्य श्री K प्रताप सिंह नायक जी, ADME सोसाइटी के वाइस प्रेसिडेंट श्री D सुरेंद्र कुमार जी, सीरी के प्रबंध निदेशक श्री जनार्दन जी एवं बोर्ड ऑफ मेंबर्स, उद्योग जगत से जुड़े सम्माननीय प्रतिनिधिगण, माननीय अतिथि गण एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು हार्दिकವಾಗಿ ಸ್ವಾಗತಿಸುತ್ತೇನೆ. प्रसन्नता का विषय है कि श्री मातृश्री इंडस्ट्रियल पार्क विकसित भारत 2047 के संकल्प के अनुरूप है, जिसका आज भारत के माननीय उपराष्ट्रपति श्री CP राधाकृष्णन जी द्वारा उद्घाटन किया गया. भारत के उपराष्ट्रपति द्वारा इसका उद्घाटन किया जाना इस परियोजना के राष्ट्रीय महत्व को दर्शाता है. मैं इसके लिए माननीय उपराष्ट्रपति जी को धन्यवाद देता हूं और उनके प्रति आभार व्यक्त करता हूं. यह मेरा धर्मस्थल का दूसरी बार दौरा है. इससे पहले भी मुझे अनेक अवसरों पर इस पवित्र भूमि पर आने और भगवान श्री मंजुनाथ स्वामी जी के दर्शन करने का सौभाग्य प्राप्त हुआ है. हर बार यहाँ आकर मैं नई प्रेरणा लेकर जाता हूँ. श्री मातुश्री इंडस्ट्रियल पार्क औद्योगिक परियोजना के साथ साथ ग्रामीण विकास, ग्रामीण महिलाओं का आर्थिक सशक्तिकरण, स्थानीय उद्योगों को प्रोत्साहन, ग्रामीण युवाओं के लिए रोजगार और आत्मनिर्भर भारत तथा स्थानीय उद्यमिता को बढ़ावा देने की दिशा में महत्वपूर्ण पहल है. निश्चित ही श्री मातृश्री इंडस्ट्रियल पार्क क्षेत्र के विकास, निवेश, आकर्षण और औद्योगिक प्रगति की दिशा में मील का पत्थर सिद्ध होगा. इसके लिए मैं डॉक्टर D वीरेंद्र हेगड़े जी एवं उनकी टीम को बधाई एवं शुभकामनाएं देता हूं. डॉक्टर वीरेंद्र हेगड़े जी भारतीय संस्कृति, सेवा और मानवीय मूल्यों के उज्जवल प्रतीक है. आपका जीवन निस्वार्थ सेवा, दूरदर्शी नेतृत्व और मानव कल्याण के प्रति समर्पण को उद्भुत उदाहरण है. डॉक्टर हेगड़े जी के नेतृत्व में धर्मस्थल आज सेवा, सद्भाव और संस्कारों की जीवन धरती बन गया है. आपने शिक्षा, स्वास्थ्य, महिला सशक्तिकरण, ग्रामीण विकास और स्वरोजगार के क्षेत्र में जो कार्य किए हैं वे लाखों लोगों के जीवन में आशा और आत्मविश्वास का संचार कर रहे हैं. श्री क्षेत्र धर्मस्थल ग्रामीण विकास परियोजना आज ग्रामीण भारत के विकास का प्रेरणादायी
मॉडल बन चुकी है। हमारे उद्योग आर्थिक उन्नति के साथ साथ समाज के समग्र विकास का आधार है। जब उद्योग बढ़ते हैं तब रोजगार बढ़ता है, जीवन स्तर सुधरता है और देश समृद्ध बनता है। माननीय प्रधानमंत्री श्री नरेंद्र मोदी जी के नेतृत्व में भारत आज विश्व की सबसे तीव्र गति से विकसित होने वाली अर्थव्यवस्थाओं में अग्रणी है। मेक इन इंडिया, स्टार्टअप इंडिया, स्किल इंडिया और आत्मनिर्भर भारत जैसे राष्ट्रीय अभियानों ने देश को औद्योगिक विकास को नई दिशा प्रदान की है। कर्नाटक ने सदैव नवाचार, प्रौद्योगिकी, उद्यमिता और औद्योगिक विकास में अग्रणी भूमिका निभाई है। बेंगलुरु को भारत की टेक्नोलॉजी राजधानी कहा जाता है। इसके साथ ही अब हमारा लक्ष्य विनिर्माण, हरित उद्योग, लॉजिस्टिक और आधुनिक औद्योगिक संरचना के क्षेत्र में भी वैश्विक पहचान बनाना है। श्री मातुश्री इंडस्ट्रियल पार्क इसी सोच का सशक्त उदाहरण है। यह औद्योगिक पार्क नवाचार, निवेश, उत्पादन और रोजगार का सशक्त केंद्र बनेगा। मुझे विश्वास है कि यहाँ स्थापित होने वाले उद्योग स्थापित युवाओं के लिए नए अवसर उत्पन्न करेंगे तथा क्षेत्रीय आर्थिक विकास को गति देंगे। मैं कहना चाहूँगा कि भविष्य का भारत ग्रीन इंडस्ट्रियलाइजेशन का भारत होगा। हमें ऐसे उद्योग विकसित करने होंगे जो ऊर्जा दक्ष हो, प्रदूषण कम करें तथा सतत विकास के सिद्धांतों का पालन करें। आज का युग नवाचार और उद्यमिता का युग है। आज भारत का युवा नौकरी खोजने वाले की बजाय नौकरी देने वाला बन रहा है। मुझे विश्वास है कि यह इंडस्ट्रियल पार्क अनेक युवा उद्यमियों, स्टार्टअप और नवाचारकर्ताओं के लिए नई संभावना का द्वार खोलेगा। डॉक्टर वीरेंद्र हेगड़े जी के मार्गदर्शन में विकसित संस्थाएं नैतिक, समावेशी और सतत विकास की मिसाल बन चुकी है। मातृश्री इंडस्ट्रियल पार्क इसी गौरवशाली यात्रा का स्वर्णिम अध्याय है। मुझे पूर्ण विश्वास है कि यह औद्योगिक पार्क महिला नेतृत्व वाले उद्यमियों, ग्रामीण औद्योगिकीकरण और समावेशी विकास का राष्ट्रीय स्तर पर आदर्श मॉडल बनेगा। भगवान श्री मंजूनाथ स्वामी जी की कृपा इस संस्था पर सदैव बनी रहे। श्री निरंतर लोगों के जीवन में प्रकाश फैलाते रहें, महिलाओं को सशक्त बनाती रहें, समाज को समृद्ध बनाते रहें और मजबूत, विकसित तथा संवेदनशील भारत के निर्माण में अपना अमूल्य योगदान देती रहे। इसी विश्वास के साथ मैं अपनी वाणी को विराम देता हूँ। धन्यवाद। जय हिंद, जय भारत। It's a true honor to listen to a leader of such vast constitutional acumen, administrative wisdom, and dedicated grassroots experience. With immense pride, profound respect, and the highest regard, I humbly request the Honorable Vice President of India, Shri C.P. Radhakrishnan Ji, to kindly address the gathering. Whose commitment to women empowerment and social welfare has strengthened many noble initiatives associated with this holy place, Dharmasthala. I am given to understand that Sri project is very close to the heart of Matusri Hemavati V. Hegde ji, and that is the precious reason why the industrial park has been named the Sri Matrusri Industrial Park. Today I got the opportunity to witness all the products made by the people, our sisters and mothers who are sitting here. All of them very, very quality product. That is very important. Whatever we do, small or big, that is irrelevant. When your service or your product based on the best quality, that is the success story of everyone.
I am really very proud that all the product of you are very quality oriented and you people are very quality conscious. The greatness of Sri Kshetra Dharmasthala lies in the fact that it has always risen above the religious boundaries and social divisions. I have never seen a Hindu, a fundamentalist. I have never seen a Hindu who hates the religion of others. We are not born for it. We want to adopt and respect every religion, there is no doubt about it. I went to one big conference of our more than 103 church bishops were gathered in Kerala. I went there. They are looking at me as a BJP man because I worked more than 4.5 decades only with BJP. I started my career, as it was mentioned, at the age of 16 and half with then Jan Sangh. So they have a doubt. Sir, are you fundamentalist? Then I immediately replied to them, no Hindu is a fundamentalist. I said to them, I am for all religion, but I am against religious conversion. Why I am against religious conversion? In this 21st century, can we convert someone from one religion to the other? Everybody has the right to be in their religion, and everybody has the right to worship the God as they like. If I want to convert a bishop, I asked the bishop, if I want to convert you, what I have to do? I have to say something against the Christianity and I have to convert. These are the plus points of Hindu and you should come to Hinduism. So I told to them, God is one. Every religion is helping the humanity to attain the holy feet of the God through practice of bhakti. Whether it is a Christian bhakti, whether it is a Islam bhakti, whether it is a Hindu bhakti, that is irrelevant. But bhakti is a must. So I told them, if harmony should be there among all the religion, then we should put a full stop to the religious conversion. These religious conversions are creating a confrontation between the religion, and that will not bring the harmony among the religions. We never hesitate to accept Allah is God. Yes, Allah is a God. We never hesitate to accept Christ as a God. Yes, Christ is a God. Then what we want to say? We want to say only one thing, that don't force me to change my Manjunath Swami under any circumstance. Let me pray Manjunath Swami. There is the question of having the other religion. So we have to understand the secularism in its real sense. Secularism means every religion is equal. Secularism means we have to treat every religion equally. We have to respect every religious person with respect. We should not
do appeasement of some religion, whether it is a Hindu religion, we should not appeasement. Yes, I believe in Manjunath Swami, I am praying. If somebody else is believing in Christ, let him pay in his own way. That is what is real secularism. So from this holy land, with the blessings of Lord Manjunath Swami, whatever this service is being extended from here and it is spreading all over Karnataka and all over the country, I needless to say this is above every religion. For over 8 centuries, Dharamsala has stood as a shining symbol of harmony, coexistence, and serving to the poor whatever they want. Non-stop, every day. Something between 30,000 to 35,000, 40,000 people are getting free food in one place for many centuries, that is only in Dharmasthala. At a time when the world speaks about coexistence and harmony, Dharmasthala has been practicing these great values, not for one day, 1 year, but for many centuries. Under the dynamic leadership of our Dr. D. Virendra Hegde ji, Dharmasthala has emerged as the great spiritual center and also as one of India's most respected institutions of social service. Today's program is the celebration of a transformative social movement. So, we are getting free food, why we should work? That is not the philosophy. We have to work, we have to create wealth, and we have to distribute the wealth to the most needy people. That is the real philosophy behind this free Annadana. Free Annadana cannot come just like that. We have to work for it. From there only free Annadana comes, and that free Annadana goes to the hungry people. It must create dignity, opportunity and confidence. That is what is real development. And it should inclusive development. Inclusive development means every section of the society, whether they are scheduled caste, whether they are scheduled tribe, whether they are OBC, whether they are upper caste, it is all irrelevant. Every poor in every society should be taken care. And that is the great ambition of our Pradhan Mantri Shriman Narendra Modi ji. That's why he always saying, we want Viksit Bharat by 2047. Viksit Bharat means inclusive development for every citizen of this country. Established in 2004 as a non-for-profit initiative, Sri was never conceived as a commercial enterprise driven purely by profit. It was envisioned as a platform for empowerment, a movement capable of transforming rural women into creators and entrepreneurs. The word Sri itself signifies prosperity and abundance. That's why the word Sri has been selected as the brand. True to its name, this institution has brought economic strength and self-respect to thousands of women
and one section of the women are sitting here as witness to. True to its name, this institution has brought economic strength and self-respect. I am told that today Sri supporters the livelihoods of more than 3,000 individuals directly and more than 10,000 individuals indirectly. Most of them are women from disadvantaged background. Most of them are from rural background. Most of them are economically weaker section. This is in its true essence a real social transformation. The growth journey of Sri in itself is deeply inspiring. It was built not overnight, but it is built over years. Now it is more than 2 decades and it is growing and growing and growing. It evolved through the experimentation, perseverance, innovation and an unwavering commitment to the public welfare. Without devotion, without sacrifice, without dedication of someone, no unit can grow, no industry can grow, no institute can grow. Such institutions remind us that nation building requires patience, compassion and long-term vision. What I will get today, whether I can win the next election, that should not be the aim of these type of service-oriented institutions. In the long run, are we able to solve the problems of the families who are depending on this institution? The Sri Matrusri Industrial Park spread across nearly 7 acres with over 1.5 lakh square feet of infrastructure stands today as a shining symbol of socially responsible rural development. And that got inaugurated today, that is the greatest achievement of all of us. I am particularly happy to note that this institution has been developed with a holistic vision, including hostel facilities for women employees, residential quarters, child care support systems, hygienic kitchens, transportation facilities, and these welfare amenities and a safe working environment that is more important. This integrated human-centric approach is what makes Sri truly unique and outstanding. What impresses me most about Sri is the diversity of its activities. From garments and agarbattis to nutritious food, supplements, pickles. I was told this pickle is made out of with a special mango, and that is the reason why it is little costly. Now they have given, I will take it with me, I will taste it and I will write about the quality of it. Pickles, masalas and also the cleaning materials, what I have seen, the chemicals which are being used, that has been very well neatly packed in the bottles. This institution has successfully integrated traditional skills with modern management practice. Why communism failed all over the world? The main reason is communism totally ignored the word management, the concept management. Without a manager, without a godfather, no institution, no industry, no unit can survive. Somebody must be there to guide. For house, leader of the house, mostly father, is required. In the absence of the father, mother took the lead.
Like that, everywhere we need a strict, but at the same time, understandable, flexible, and affectionate management is required. Strict means only grab the work. That is not the management. Threatening the workers, that is not the management. We have to point out the mistakes of the workers. If they are continuously repeating their own mistake, they have to be taken out and they have to be given special training to avoid that type of mistakes in the future. And I am very pleased that type of scientific management with the traditional approach is being there in our Sri management. This is the true spirit of vocal for local, the great voice of our Narendra Modi ji for the young men and women in the rural area to have entrepreneurial feeling in their mind. He said, vocal for local. And that is what Atmanirbhar Bharat. What we need, that should be produced in this country. We should not depend on some other country for everything. Of course, we have to depend for our petroleum and crude oil needs on the other countries. That is something different. Other than that, we should produce everything in our country so that more and more people will get the employment opportunities. The dream of Viksit Bharat, a developed India by 2047, is a national movement. Of course, it is the Amrit Kal of Narendra Modi ji, the target set by the Narendra Modi ji, but it should be the national movement of everyone. Without the contribution of their best, we cannot achieve this. This Viksit Bharat should not be left out as a dream. It should become a reality. And after seeing the ladies who are sitting here from the rural background, I am sure that no force in this world can stop India becoming the Viksit Bharat by 2047. The Sri Mathurusri Industrial Park perfectly complements these national priorities by nurturing local industries, supporting the small entrepreneurs, creating employment opportunities and empowering the rural communities. I also appreciate the efforts made to connect the rural products with wider markets through retail networks and digital platforms such as Amazon India, Flipkart and Blinkit. This integration of rural enterprises with modern supply chains is highly commendable. There is an important lesson that institutions like Sri teach us. Sri demonstrates that industries can be socially responsible, woman-centric, environmentally conscious, and deep humane. I hope this model inspires many more, so the more and more Sris will come all over the country in the rural industrial ecosystem. I also congratulate the thousands of women associated with Sri, and I pray to God their dedication, their involvement, their sacrifice, their ambitions should be blessed by God. They should get every wealth, health and happiness in their life. You all are the partners of nation building. Before I conclude, I once again congratulate the entire Sri family
Dr. Hegdeji and Mrs. Hegdeji and all his family members for creating a model that India can proudly showcase before the world. May this institution continue to grow as a beacon of hope, empowerment, and bringing prosperity to the rural areas. I once again pray to Lord Sri Manjunath Swami guide us, bless us, so that our poor people will get every wealth, health and happiness in their life. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಜೈ ಹಿಂದ್, ಜೈ ಕರ್ನಾಟಕ, ಲಾಂಗ್ ಲಿವ್ ಮದರ್ ಭಾರತ್. ಥ್ಯಾಂಕ್ ಯು ಎವ್ರಿವನ್. Thank you, Honorable Vice President, sir. Ladies and gentlemen, let us conclude this stage program with national song followed by national anthem. I request everyone to be please raise for the national song followed by national anthem. ಎಲ್ಲರೂ ಎದ್ದು ನಿಲ್ಲಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. No, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help, I had to do it all myself. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help, I had to do it all myself. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit, I got no love for the fakeness. If you wanna play tough and wanna hate this, I'll always show up. जन गण मंगलदायक जय हे भारत भाग्य
I request the audience to kindly remain standing, maintain decorum until the Honorable Vice President and his convoy safely depart the venue. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ನಿರ್ಗಮಿಸುವವರೆಗೆ ಎಲ್ಲರೂ ಅಲ್ಲಿ ನಿಂತು ಗೌರವವನ್ನು ಸೂಚಿಸಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.